ಮಾಜಿ ಸಚಿವರಾಗಿರುವಂತಹ ಕೆ ಸುಧಾಕರ್ ಅವರು ನನ್ನ ಜೊತೆಗಿದ್ದಾರೆ. ಸೊ ಮಾತಾಡಿಸ್ತೀನಿ. ಸೊ ಇವತ್ತಿನ ಕಾರ್ಯಕ್ರಮದ ಬಗ್ಗೆ ಮಾತಾಡೋದಾದ್ರೆ, ಇವತ್ತು ಗ್ರಾಮ ಪರಿಕ್ರಮ, ಗ್ರಾಮಕ್ಕೆ ಈ ರಾಜ್ಯದ ಮೂಲೆ ಮೂಲೆಗಳಲ್ಲಿ ಹೋಗಿ ಪ್ರತಿಯೊಬ್ಬರು ಮನ ಮುಟ್ಟುವಂತ ರೀತಿಯಲ್ಲಿ ಕೇಂದ್ರ ಸರ್ಕಾರ ಮಾನ್ಯ ನರೇಂದ್ರ ಮೋದಿ ಅವರು ಪ್ರಧಾನಿಗಳಾದ್ಮೇಲೆ ಏನೆಲ್ಲ ಯೋಜನೆಗಳನ್ನ ಕಾರ್ಯಕ್ರಮಗಳನ್ನ ರೈತರಿಗೆ ಮಾಡಿಕೊಟ್ಟಿದ್ದಾರೆ ಅಂತೇಳಿ ಆ ಕಾರ್ಯಕ್ರಮಗಳ ವಿವರವನ್ನ ನೀಡೋದು ಒಂದ್ ಕಡೆ, ರಾಜ್ಯ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ರೈತರಿಗೆ ಎಷ್ಟು ಅನ್ಯಾಯ ಮಾಡಿದೆ ಅನ್ನುವಂತ ವಿಷಯಗಳನ್ನ ಕೂಡ ಅದನ್ನು ಕೂಡ ಅವರಿಗೆ ಮನವರಿಕೆ ಮಾಡಿಕೊಡುವಂತ ಪ್ರಯತ್ನವನ್ನ ನಾವು ಬಿಜೆಪಿ ಕಾರ್ಯಕರ್ತರು ಇಡೀ ರಾಜ್ಯದಲ್ಲಿ ಪ್ರತಿ ಗ್ರಾಮದಲ್ಲಿ ಹೋಗಿ ಮಾಡುವಂತ ಕಾರ್ಯಕ್ರಮ ಇದೆ. ಇವತ್ತು ಇಡೀ ರಾಷ್ಟ್ರದಲ್ಲಿ, ಇಡೀ ದೇಶದಲ್ಲಿ ಏಕಕಾಲಕ್ಕೆ ಉತ್ತರ ಪ್ರದೇಶದಲ್ಲಿ ನಮ್ಮ ಪಕ್ಷದ ರಾಷ್ಟ್ರಾಧ್ಯಕ್ಷರು ಅಲ್ಲಿ ಉದ್ಘಾಟನೆ ಮಾಡಿದ್ದಾರೆ. ನಮ್ಮ ರಾಜ್ಯಾಧ್ಯಕ್ಷರು ಚಿಕ್ಕಬಳ್ಳಾಪುರ ಜಿಲ್ಲೆಯ ದಿಬ್ಬೂರು ಗ್ರಾಮದಲ್ಲಿ ಅದನ್ನ ಉದ್ಘಾಟನೆ ಮಾಡಿದ್ದಾರೆ. ಸರ್, ಈಗ ತಾವು ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಏನು ಆಕಾಂಕ್ಷಿ ಆಗಿದ್ದೀರಾ? ಟಿಕೆಟ್ ಆಕಾಂಕ್ಷಿ, ತಮ್ಗೆ ಟಿಕೆಟ್ ಸಿಗುತ್ತೆ ಅನ್ನುವಂತಹ ಆಕಾಂಕ್ಷಿ ಇವೆಲ್ಲ ಇಲ್ಲ. ನಮ್ಮ ಪಕ್ಷಕ್ಕೆ ನಾವು ಯಾವ ರೀತಿ ಉಪಯೋಗ ಆಗ್ಬೋದು, ನಾಳೆ ದಿವಸ ಪಕ್ಷ ಈ ಭಾಗಗಳಲ್ಲಿ ಯಾರು ಕಟ್ತಾರೆ, ಅಲ್ಲಿ ಲೋಕಸಭೆಯಲ್ಲಿ ಯಾರು ಪಕ್ಷಕ್ಕೆ ಒಂದು ಒಳ್ಳೆ ರೀತಿಯಲ್ಲಿ ಕೆಲಸ ಮಾಡಲಿಕ್ಕೆ ಶಕ್ತಿ ಇದೆ, ಇದನ್ನೆಲ್ಲ ಕೂಡ ಅವರು ವಿಚಾರಣೆ ಮಾಡಿ ಗೆಲ್ಲೋದು ಮಾನದಂಡ ಇಟ್ಕೊಳ್ತಾರೆ. ಮೊದಲನೇದು ಯಾರಾದ್ರೆ ಗೆಲ್ತಾರೆ, ಇದನ್ನೆಲ್ಲ ನೋಡಿ ನಮ್ಮ ಹೈಕಮಾಂಡು JDS ನ ಏನು ನಮ್ಮ ಮೈತ್ರಿ ಪಕ್ಷ ಆಗಿರೋದ್ರಿಂದ ಅವ್ರ ಜೊತೆ ಕೂಡ ಸಮಾಲೋಚನೆ ಮಾಡಿ ಅಂತಿಮವಾಗಿ ಅವ್ರು ಯಾರು ಕೊಟ್ರೆ ನಾವೆಲ್ಲ ಕೂಡ ಅವ್ರಿಗೆ ಕೆಲಸ ಮಾಡ್ಬೇಕು. ಓಕೆ, ನೀವು ಹೈಕಮಾಂಡ್ ನ ಮೀಟ್ ಮಾಡಿದ್ದೀರಾ? ಏನಾದ್ರೂ ಗ್ರೀನ್ ಸಿಗ್ನಲ್ ಸಿಕ್ಕಿದ್ಯಾ? ಜೊತೆಗೆ JDS ಮುಖಂಡರನ್ನು ಕೂಡ ಭೇಟಿ ಮಾಡಿದ್ದೀರಾ? ಸೊ ಈಗ ನಮ್ಮ ಮೈತ್ರಿ ಪಕ್ಷ ಆಗಿರೋದ್ರಿಂದ ನಾನು 13ರಿಂದ JDS ನ ವಿರೋಧ ಮಾಡ್ಕೊಂಡು ಬಂದಿದ್ದೀನಿ. ನಾನು ಹಿಂದೆ ಕಾಂಗ್ರೆಸ್ ನಲ್ಲಿದೆ. ಹಾಗಾಗಿ ಆ ಐಸ್ ಬ್ರೇಕ್ ಆಗ್ಬೇಕಲ್ಲ, ಅದಕ್ಕೋಸ್ಕರ ನನ್ನ ಧರ್ಮ ಇದೆ, ಮೈತ್ರಿ ಪಾಲನೆ ಮಾಡೋದು ಧರ್ಮ ಇದೆಯಲ್ಲ, ಆ ಧರ್ಮಕ್ಕೆ ಅನುಸಾರವಾಗಿ ನಮ್ಮ ರಾಜ್ಯಾಧ್ಯಕ್ಷರು ಹೋಗಿ ಅವರನ್ನ ಭೇಟಿ ಮಾಡಿದ್ರು. ಅದೇ ಹಾದಿಯಲ್ಲಿ ನಾನು ಕೂಡ ಕೆಲವು ಮುಖಂಡರುಗಳು ಹೋಗಿದ್ರು. ನಾನು ಹೋಗಿ ನಾವು ವಿಶ್ವಾಸದಲ್ಲಿ ಪರಸ್ಪರ ವಿಶ್ವಾಸ ನಂಬಿಕೆಯನ್ನ ಇಟ್ಕೊಂಡು ನಾವು ಪಕ್ಷನ ಕಟ್ಟೋಣ, ನಮ್ಮ ಇದು ರಾಜ್ಯದಲ್ಲಿ ಕಾಂಗ್ರೆಸ್ನ ಕಿತ್ತಾಕಿ ನಮ್ಮ NDA ಸರ್ಕಾರವನ್ನ ಮುಂದಿನ ಭಾಗದಲ್ಲಿ ತರೋಣ, ದೇಶದಲ್ಲಿ ತರೋಣ ಅನ್ನೋ ನಿಟ್ಟಿನಲ್ಲಿ ನಾನು ಮಾಜಿ ಪ್ರಧಾನಿಗಳನ್ನ ಭೇಟಿ ಮಾಡಿದ್ದೀನಿ, ಮಾಜಿ ಮುಖ್ಯಮಂತ್ರಿಗಳನ್ನು ಭೇಟಿ ಮಾಡಿದ್ದೀನಿ, ಅಷ್ಟೇ. JDS ನಿಂದ ತಮ್ಮ ಪರವಾಗಿ ಒಲವಿದೆಯಾ ಹೇಗೆ ಸರ್? ನನಗೆ ಅರ್ಥ ಈಗ ನೀವು ದೇವೇಗೌಡರನ್ನ ಭೇಟಿ ಮಾಡಿದಂತಹ ಸಂದರ್ಭದಲ್ಲಿ ಮತ್ತೆ ಈಗ JDS ಕಾರ್ಯಕರ್ತರು ಏನ್ ಹೇಳ್ತಾ ಇದ್ದಾರೆ ಅಂದ್ರೆ, ಒಂದು ಮಾಜಿ CM ಆಗಿರುವಂತಹ HD ಕುಮಾರಸ್ವಾಮಿ ಅವರು ಅಥವಾ ನಿಖಿಲ್ ಕುಮಾರಸ್ವಾಮಿ ಕೂಡ ನಿಲ್ಬೇಕು ಅನ್ನುವಂತ ಒತ್ತಾಯ ಮಾಡ್ತಿದ್ದಾರೆ. ಸೊ ಹಾಗಾಗಿ ನೀವು ಭೇಟಿ ಮಾಡಿರುವಂತಹ ಸಂದರ್ಭದಲ್ಲಿ ಏನೆಲ್ಲ ಮಾತುಕತೆ ಆಗಿದೆ? ಅವ್ರ ಹೇಳದೆ ಧರ್ಮ, ಅವ್ರು BJP-ಯಲ್ಲಿರೋರ ಹೆಸರು ಹೇಳಿದ್ರೆ ಧರ್ಮ ಅಲ್ಲ. ಹಾಗಾಗಿ ಅವ್ರ ಪಾಪ ಅವ್ರ ಧರ್ಮ ಪಾಲನೆ ಮಾಡಿದ್ದಾರೆ, ಅವ್ರ ನಿಷ್ಠೆಯನ್ನ ಪಾಲನೆ ಮಾಡಿ. ಶಾಸಕರಾಗಿರುವಂತಹ SR ವಿಶ್ವನಾಥ್ ಅವರ ಪುತ್ರ ಕೂಡ ಬರ್ತಾರೆ ಅನ್ನೋ ಸುದ್ದಿ ಕೇಳಿ ಬರ್ತಾ ಇದೆ. ನಮ್ಮ ಭಾರತೀಯ ಜನತಾ ಪಕ್ಷ ಒಂದು ಸಮುದ್ರ, ಇವತ್ತು ಗೊತ್ತಾಯ್ತಲ್ಲ, ಇಡೀ ವಿಶ್ವದಲ್ಲಿ ಅತಿ ದೊಡ್ಡ ಪಕ್ಷ, 10 ಕೋಟಿಗೂ ಹೆಚ್ಚು, ಇವತ್ತು 20 ಕೋಟಿ ಇವತ್ತು ನಮ್ಮ BJP ಸದಸ್ಯರಿದಾರಲ್ಲ, ಸ್ವಾಭಾವಿಕವಾಗಿ ಇಲ್ಲಿ ಬಹಳಷ್ಟು ಡಿಮ್ಯಾಂಡ್ ಇದೆ. ಡಿಮ್ಯಾಂಡ್ ಇಲ್ದಿರ ಬೇರೆ ಪಕ್ಷಗಳಲ್ಲಿ ಇರ್ತಕ್ಕಂಥ ಅಭ್ಯರ್ಥಿಗಳನ್ನು ಹುಡುಕ್ತಾ ಇರೋದು ಯಾವುದು? ಯಾವ ಪಕ್ಷ? ಅವ್ರನ್ನ ಕೇಳಿ. ಸರ್ಕಾರ ಇದ್ರೂ ಕೂಡ ಹುಡುಕ್ತಾ ಇದಾರೆ ಎಲ್ಲ ಕಾನ್ಸ್ಟಿಟ್ಯೂನ್ಸಿಯಲ್ಲಿ, ಯಾರು ಸಿಗ್ತಾರೆ ಗಾಳ ಹಾಕನ ಅಂತ. ಅದೇ ನಮ್ಮ ಪಕ್ಷದಲ್ಲಿ ಸ್ವಾಭಾವಿಕವಾಗಿ ಜನಪ್ರಿಯತೆ ಮೋದಿಯವ್ರ ಪರ ಇದೆ. ಈ ಕೇಂದ್ರ ಸರ್ಕಾರದ ಕಾರ್ಯವೈಖರಿ, ಆಡಳಿತದ ಬಗ್ಗೆ ಬಹಳ ವಿಶ್ವಾಸ ಹೊಂದಿದ್ದಾರೆ ಈ ದೇಶದ ಜನ. ಹಾಗಾಗಿ ಸ್ವಾಭಾವಿಕವಾಗಿ ನಮ್ಮ ಪಕ್ಷದಲ್ಲಿ ಹೆಚ್ಚಿನ ಆಕಾಂಕ್ಷಿಗಳು ಇರ್ತಾರೆ. ನಿಮ್ಗೆ ಟಿಕೆಟ್ ಸಿಗುತ್ತೆ ಅನ್ನುವ ವಿಶ್ವಾಸ ನಿಮಗಿದೆ? ಅವ್ರವ್ರಿಗೆಲ್ರಿಗೂ ಇರುತ್ತೆ ಅಲ್ವಾ. ಕೊಟ್ರೆ ಕೆಲಸ ಮಾಡ್ತೀನಿ, ಕೊಡದೇ ಇದ್ರು ಕೆಲಸ ಮಾಡ್ತೀನಿ. ಕೊಡದೆ ಹೋದ್ರು ಯಾರು ನಿಲ್ತಾರೋ ಅವ್ರ ಪರವಾಗಿ ಕೆಲಸ ಮಾಡ್ತೀನಿ. ಪಕ್ಷದ ತೀರ್ಮಾನ ಅಂತಿಮ. ಇದಿಷ್ಟು ಕೂಡ ಮಾಜಿ ಸಚಿವರಾಗಿರುವಂತಹ ಕೆ ಸುಧಾಕರ್ ಅವರ ಮಾತು. ವಿಡಿಯೋ ಜರ್ನಲಿಸ್ಟ್ ಸಂದೀಪ್ ಜೊತೆ ವೀಣಾ ಸಿದ್ದಾಪುರ್, ಕರ್ನಾಟಕ ಟಿವಿ.